ಏನೇ ಬರಲಿ ವಲಯ ಐಕ್ಯತಾ ಸಮಿತಿಗೆ, ವಲಯ ಹೋರಾಟ ಸಮಿತಿಗೆ, ವಲಯ ಹೋರಾಟ ಸಮಿತಿಗೆ ನಾಗಮೋಹದಾಸ್ ವರದಿಗೆ ಹೇಳಿ ಧಿಕ್ಕಾರ, ನಾಗಮೋಹದಾಸ್ ವರದಿಗೆ ಹೇಳಿ ಧಿಕ್ಕಾರ. ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ವಿರೋಧಿಸಿ ದಿನಾಂಕ 23 ಇದೇ ತಿಂಗಳ 23ರಂದು ಹುಮನಾಬಾದ್ನಲ್ಲಿ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದು ಹುಮನಾಬಾದ್ ಬಂದ್ ಕಾಲ್ ಮುಖಾಂತರ. ಅದಕ್ಕಾಗಿ ಇಡೀ ಹುಮನಾಬಾದ್ ತಾಲೂಕಿನ ಪ್ರತಿ ಹಳ್ಳಿಯಲ್ಲಿರ್ತಕ್ಕಂಥ ಸಮುದಾಯದ ಹೆಣ್ಣು ಮತ್ತು ಗಂಡು ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಅಂದು ಹುಮನಾಬಾದ್ ನಗರದ ಹಳೆ ತಹಶೀಲ್ ಆಫೀಸ್ನಲ್ಲಿ ಬಂದ್ ಸೇರಬೇಕಾಗಿದೆ. ಕಾರಣ ಈಗಾಗಿರುವ ಒಳ ಮೀಸಲಾತಿಯಲ್ಲಿ ಆಗಿರುವ ಅನ್ಯಾಯದ ವಿವರವಾಗಿ ಹೇಳಬೇಕಾದ್ರೆ, ಈಗಾಗಲೇ ರಾಜ್ಯಾದ್ಯಂತ ಈ ವಿಷಯವನ್ನು ಸವಿಸ್ತಾರವಾಗಿ ಎಲ್ಲರಿಗೂ ಹೆಚ್ಚಿನ ಪ್ರಮಾಣದಲ್ಲಿ ಗೊತ್ತಾಗಿದೆ. ಈಗ ಮೀಸಲಾತಿ ನೀಡಿರುವುದರಲ್ಲಿ ಯಾವುದೇ ಸರ್ಕಾರಿ ಹುದ್ದೆಗಳನ್ನು ಸಣ್ಣ ಪ್ರಮಾಣದಲ್ಲಿ ಒಂದು ವೇಳೆ ನೌಕರಿಯನ್ನು ಬಿಟ್ಟಿದ್ದೇ ಆದ ಅದರಲ್ಲಿ ಮೊದಲನೇ ಆದ್ಯತೆ ಏನದ ಅಂತಂದ್ರೆ ನಮ್ಮ ಅಣ್ಣತಮ್ಮರಾದಂಥ ಮಾದಿಗ ಸಮುದಾಯಕ್ಕೆ, ಪ್ರವರ್ಗ ಎ ಸಮುದಾಯಕ್ಕೆ ಏನದ ಅಂದ್ರೆ ಹೋಗ್ತಾ ಇದೆ. ಇದರಿಂದ ಬಲಗೈ ಸಮುದಾಯಕ್ಕೆ ಸುಮಾರು 30 ವರ್ಷಗಳ ಕಾಲ ಈ ಸಮುದಾಯದ ಶಿಕ್ಷಣವನ್ನು ಪಡೆದು ಒಳ್ಳೆಯ ಪದವಿಯನ್ನು ಪಡೆದರೂ ಕೂಡ ಉದ್ಯೋಗ ಸಿಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಹುಮನಾಬಾದ್ನ ಎಲ್ಲ ಆತ್ಮೀಯ ಅಣ್ಣ ತಮ್ಮರಾದ ಬಾಬು ಟೈಗರ್ ಆಗಿರ್ಬೋದು, ಗಜೇಂದ್ರ ಕನ್ಕಂಡ ಆಗಿರ್ಬೋದು, ಮಾಳಿಗೆ ಅವರು, ಇಡೀ ನಮ್ಮ ಎಲ್ಲ ಸಮುದಾಯದ ಇವತ್ತು ಹುಮನಾಬಾದ್ದಲ್ಲಿ ಸಭೆ ಸೇರಿ ಒಂದು ನಿರ್ಣಯ ಮಾಡಲಾಗಿದೆ. ಆ ನಿರ್ಣಯ ಹುಮನಾಬಾದ್ ಬಂದಲ್ಲೇ ಪ್ರಮುಖವಾಗಿ ಬಾಬು ಟೈಗರ್ ಅವರಿಗೆ ಏನದ ಅಂತಂದ್ರೆ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಉಳಿದಂಥವರೆಲ್ಲರೂ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು. ಹೀಗಾಗಿ ಎಲ್ಲರೇನದ ಸಮಿತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲರೇನದ ನಾಳೆ ಬೆಳಗ್ಗೆ 9 ಗಂಟೆಯಿಂದ 4 ಟೀಮ್ಗಳಾಗಿ ತಯಾರು ಮಾಡಲಾಗಿದೆ. ಅವರು ಎಲ್ಲರೂ ಕೂಡ 6 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಿಗೆ ಅವರವ್ರ ಕ್ಷೇತ್ರಗಳಿಗೆ ಒಬ್ಬೊಬ್ಬರಿಗೆ ಒಂದು ಹಂಚಿಕೊಳ್ಳಲಾಗಿದೆ. ಅದರ ಪ್ರಕಾರ ಏನದ ಅಂದ್ರೆ ಅವರವರು ಬೆಳಗ್ಗೆ 9 ಗಂಟೆಯಿಂದ ಆ ಕ್ಷೇತ್ರಕ್ಕೆ ಹೋಗಿ ಪ್ರತಿ ಹಳ್ಳಿಯಲ್ಲಿ ಹೋಗಿ ಸಮುದಾಯಕ್ಕೆ ಇದರ ಬಗ್ಗೆ ಸವಿಸ್ತಾರವಾಗಿ ಮನವರಿಕೆ ಮಾಡಬೇಕು. ಅವತ್ತಿನ ದಿನ 23ನೇ ತಾರೀಕದಂದು ಸಮುದಾಯದ ಯಾವುದೇ ಹುದ್ದೆಯಲ್ಲಿರ್ತಕ್ಕಂಥವ್ರು ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇರ್ಬೋದು, ಮತ್ತೊಂದು ಕೆಲಸ ಯಾವುದೇ ಇದ್ದರೂ ಕೂಡ ಅವತ್ತಿನ ದಿನ ರಜೆ ಹಾಕಿ छुट्टी ಹಾಕಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅವತ್ತಿನ ದಿನ ಮೀಸಲಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆ ಬಂದ್ ಕರೆಯಲ್ಲಿ ಭಾಗವಹಿಸಬೇಕಂತಂದು ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೇನೆ. ಮುಂದುವರೆದು ಆತ್ಮೀಯರ ಘೋರ ಅಪರಾಧವನ್ನು ನಾವು ಖಂಡಿಸಿ 23ರಂದು ಹೋರಾಟ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ವಲಯ ಜಾತಿಯ ಏನು ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಏನು ಈ ಒಳ ಮೀಸಲಾತಿಯಲ್ಲಿ ವಲಯ ಜಾತಿಗೆ ನೇಮಕಾತಿಯಲ್ಲಿ ಆಗಿರ್ತಕ್ಕಂಥ ನ್ಯೂನತೆಗಳು ನಿಮ್ಮ ಕಣ್ಣಿಗೆ ಕಾಣಿಸಿಲ್ವ ಅಂತಕ್ಕಂಥ ಪ್ರಶ್ನೆ ಈ ಒಂದು ಸುದ್ದಿ ಮಾಧ್ಯಮದ ಮೂಲಕ ನಾವು ಕೇಳಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ರೋಸ್ಟರ್ ಬಿಂದು ನಾವು ನೋಡಿದ್ದೀವಿ. ಇವತ್ತು ಯೂನಿವರ್ಸಿಟಿ ನೇಮಕಾತಿ ಇರ್ಬೋದು, ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ನೇಮಕಾತಿ ಇರ್ಬೋದು, ಅದರಲ್ಲಿ ವಲಯ ಜಾತಿಗೆ ಸೇರಿರ್ತಕ್ಕಂಥ ಒಂದೇ ಒಂದು ಹುದ್ದೆ ಅದರಲ್ಲಿ ಕಾಣಿಸ್ತಾ ಇಲ್ಲ. ರಾಜ್ಯ ಸರ್ಕಾರದ ಸಚಿವರುಗಳೇ, ನೀವೇನು ಮಲ್ಕೋತಾ ಇದ್ದೀರಿ? ನೀವೇನು ಮಲ್ಕೊಂಡಿದ್ದೀರಾ? ನೀವು ಪರಿಶೀಲನೆ ಮಾಡ್ತಕ್ಕಂಥದ್ದು ಅದು ನಿಮ್ಮ ಕರ್ತವ್ಯ. ಆದರೆ ಆ ರೋಸ್ಟರ್ ಬಿಂದುವಿನಲ್ಲಿ ಸಂಪೂರ್ಣವಾಗಿ ವಲಯ ಜಾತಿಗೆ ಸೇರಿರ್ತಕ್ಕಂಥ ಮಕ್ಕಳಿಗಾಗಿ ಅದು ಒಂದು ಮರಣ ಶಾಸನ ಅಂತಕ್ಕಂಥ ಮಾತು ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಇಷ್ಟೊಂದು ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ
ಪ್ರಮುಖ ಕಾರಣೀಭೂತರು ಯಾವುದಾದ್ರೂ ಜಾತಿ ಇದ್ದರೆ ಅದು ವಲಯ ಜಾತಿ ಇದೆ. ನಾವು 100ಕ್ಕೆ 80% ಮತ ಕಾಂಗ್ರೆಸ್ ಕೊಟ್ಟಿದ್ದೇವೆ. ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಳ ಮೀಸಲಾತಿಯನ್ನು ತಂದು ಅದರಲ್ಲಿ ABC ಮಾಡಿ ನಮ್ಮ ಸಮುದಾಯದ ಅಂಕಿಅಂಶಗಳು ಸಂಪೂರ್ಣವಾಗಿ ಕುಸಿದಾಕಿ ನಮ್ಮ ಸಂಬಂಧಿತ ಜಾತಿಗಳನ್ನು 3 ಭಾಗಗಳಲ್ಲಿ ಹೊಡೆದಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಪೂರ್ವಪೀಡಿತವಾಗಿ ನಾಗಮೋಹನ್ ದಾಸ್ ಅವರ ಇದು ಕೈ ಚಳಕ ಮತ್ತು ಕುತಂತ್ರ ಅಂತಕ್ಕಂಥದ್ದು ನಾವು ಆರೋಪ ಮಾಡ್ತಾ ಇದ್ದೀವಿ. ಯಾಕಂದರೆ ನಮಗೆ ಸಂಬಂಧಿತ ಜಾತಿಗಳು 3 ಭಾಗದಲ್ಲಿ ಹೋದಾಗ ನಮ್ಮ ವಲಯ ಅಂಕಿ ಸಂಖ್ಯೆಗಳು ಕುಸಿದೋಗಿವೆ. ಇದಕ್ಕೆ ನಮ್ಮ ಶಾಸಕರೇ ನೇರ ಹೊಣೆ. ಇದು ಘಂಟಾಘೋಷವಾಗಿ ಎತ್ತಿದ್ದೀವಿ. ದಲಿತ ಸಮುದಾಯದಲ್ಲಿ ವಲಯ ಸಂಬಂಧಿತ ಜನಸಂಖ್ಯೆ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನು ಕೊಟ್ಟು ನಿಮಗೆ ಅಧಿಕಾರಕ್ಕೆ ತಂದ ಮೇಲೆ ಕೂಡ ಮೊನ್ನೆ ಸಿದ್ದರಾಮಯ್ಯನವರೇ, ಮಹದೇವಪ್ಪನವರೇ, ಏನು ಸಂಬಂಧಿತ ಪರಮೇಶ್ವರ್ ಇರ್ಬೋದು, ಪ್ರಿಯಾಂಕರ್ ಇರ್ಬೋದು, ನೀವೆಲ್ಲ ಅನುಭವಸ್ಥರು, ಹಿರಿಯರು. ನಮ್ಮ ಸಮುದಾಯದ ಮಕ್ಕಳಿಗೆ ನೀವು ಮರಣ ಶಾಸನ ಮಾಡೋಕ್ಕೆ ರೆಡಿ ಆದಮೇಲೆ ನಿಮ್ಮ ಸರ್ಕಾರ ಇದ್ದಿರೇನು ಹೋದ್ರೇನು? ನಮ್ಮ ಮಕ್ಕಳ ಭವಿಷ್ಯನೇ ನೀವು ಗಂಡಾಂತರಕ್ಕೆ ಒಯ್ದಿದ್ದಾರೆ. ಅದಕ್ಕಾಗಿ ನಾವು ನೇರವಾಗಿ ಇವತ್ತು ನಾವೇನು ಹೋರಾಟ ಸಮಿತಿ ವತಿಯಿಂದ ಏನು 23ಕ್ಕೇನು ಬಂದ್ ಕರೆ ಕೊಟ್ಟಿದ್ದೀವಿ. ಈ ಒಂದು ಬಂದ್ ಕರೆಯಲ್ಲಿ ಹುಮನಾಬಾದ್ ತಾಲೂಕಿನ ಪ್ರತಿಯೊಂದು ಹಳ್ಳಿಯ ವಲಯ ಜಾತಿಯ ಹೆಣ್ಣಿರ್ಬೋದು, ಗಂಡಿರ್ಬೋದು, ಯುವಕರಿರ್ಬೋದು, ಅಧಿಕಾರಿಗಳಿರ್ಬೋದು, ಸರ್ಕಾರಿ ನೌಕರರಿರ್ಬೋದು, ತಾವೆಲ್ಲರೂ ನಮ್ಮ ಸಮಿತಿ ವತಿಯಿಂದ ಮನವಿ ಮಾಡಿಕೊಡ್ತಾ ಇದ್ದೀವಿ. 23ನೇ ತಾರೀಕಿಗೆ ಎಲ್ಲರೂ ಒಂದೇ ಒಂದು ದಿವಸ ಲೀವ್ ಹಾಕ್ರಿ, ಕೆಲಸಕ್ಕೆ ಹೋಗಬೇಡ್ರಿ. ಯಾಕಂದರೆ ಇದು ಹೋರಾಟ ಈಗ ಇಲ್ಲಿ ಸೇರಿರ್ತಕ್ಕಂಥ ಭವಿಷ್ಯಕ್ಕಾಗಿ ಅಲ್ಲ, ನಮ್ಮ ಮಕ್ಕಳು ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿದೆ. ನೇಮಕಾತಿ ಇದೆ, ಶಿಕ್ಷಣ ಇದೆ, ಔದ್ಯೋಗಿಕಿದೆ, 108 ಸಮಸ್ಯೆಗಳಿವೆ. ಅದಕ್ಕಾಗಿ ನಾವು ಈ ಸುದ್ದಿ ಮಾಧ್ಯಮದ ಮೂಲಕ ಹುಮನಾಬಾದ್ ತಾಲೂಕಿನ ಪ್ರತಿಯೊಬ್ಬ ವಲಯ ಜಾತಿಯ ಮಹಿಳೆ ಇರ್ಬೋದು, ಯುವಕರಿರ್ಬೋದು, ಸರ್ಕಾರಿ ನೌಕರರಿರ್ಬೋದು, ಒಂದು ದಿವಸ ಬೆಳಗ್ಗೆ 9 ಗಂಟೆಗೆ ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಈ ಹೋರಾಟದಲ್ಲಿ ಕೈ ಜೋಡಿಸಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಳ್ಬೇಕಂತ ಈ ಒಂದು ಹೋರಾಟ ಸಮಿತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನೀವು ನೂಲ್ಕಿನ ಇದ್ರಿ, ಚರ್ಮಶಿಲ್ಪಿನ ಇನ್ನು ಕೆಲಸ ಮಾಡ್ತಾ ಇದ್ರಿ, ನಿಮ್ಮದೇ ಆದಂತ ಕೆಲಸದಲ್ಲಿ ನೀವು ಬಿಜಿ ಇದ್ರಿ. ಯಾವ ಸಮಾಜಕ್ಕೆ ಉಳ್ಳಕ್ಕೆ ಅನ್ನ ಇರಲಿಲ್ವೋ ಆ ಸಮಾಜ ಬಾಬಾ ಸಾಹೇಬರು ಓದಿದಂಗ ಓದಿ ಇಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನು ಕೆಡಿಸ್ಕೊಂಡಿದೆ ಹೊರತಾಗಿ ನಿಮ್ಮ ಹೊಟ್ಟೆ ಮೇಲೆ ಹೊಡೆದಿಲ್ಲ. ನಾವು ನಿಮ್ಗೆ 10 ಉದಾಹರಣೆ ಕೊಡ್ತೇವೆ. ನೀವೇನಪ್ಪ ನಮ್ಮ ಸಮಾಜ ನಿಮ್ಮ ಮೆಂಬರ್ ಆದಾಗ ಏನಪ್ಪ ನಮ್ಮ ಸಮಾಜದವ್ರಿಗೆ ಅನ್ಯಾಯ ಮಾಡಿದ್ದು, ನಮ್ಮ ಸಮಾಜದವ್ರು ನಿಮ್ಗೆ ಅನ್ಯಾಯ ಮಾಡಿರ ಅಂತ ಹೇಳ್ರಿ. ಅದೇನಪ್ಪ ಅಂದ್ರೆ ನಾವು ಶರಣಾಗ್ತಾ ಇರಿದ್ದೆವು. ಆದ್ರೆ ನಿಮ್ಮಂತ ಕಪಟ ಬುದ್ಧಿ, ನಿಮ್ಮಂತ ಇದು ಬುದ್ಧಿ ನಮ್ಮ ಹತ್ರ ಇಲ್ಲ, ನಮ್ಮಲ್ಲಿ ಅದು ಬರೋದಿಲ್ಲ. ಇವತ್ತು ನಾವು ಅಣ್ತಮ್ಮರಾಗಿದ್ದೇವು, ಮುಂದೆ ನಾವು ಅಣ್ತಮ್ಮರಾಗಿ ಇರ್ತೇವೆ. ನೀ ಎಲ್ಲೋ ಬೆಂಗಳೂರಲ್ಲಂತೂ ನೀ ಜಾತಿಯತ್ತೆ ಜಗಳ ಹಚ್ಚಬೇಡ. ನೀ ಏನಪ್ಪ ಅಂದ್ರೆ ನಾವು ಇರ್ತಕ್ಕಂಥ ಹಳ್ಳಿಯಲ್ಲಿ ಹೊಲಿಯ ಮಾದಿಗರು ಇವತ್ತಿಗೂ ನಾವು ಒಂದೇ ಇದ್ದೇವು. ಅದು ಎಲ್ಲಿ ಇಲ್ಲ ಅಂದ್ರೂ ಬೀದರ್ ಜಿಲ್ಲೆಯಲ್ಲಾದ್ರೂ ಇದ್ದೇವೆ ನಾವು. ನೀವೆಲ್ಲಿ ಇಲ್ಲ ಅಂದ್ರೂ ನಾವು ಬೀದರ್ ಜಿಲ್ಲೆ ಇದ್ದೇವೆ. ನೀವೆಲ್ಲ ಬಂದೇನಪ್ಪ ಅಂದ್ರೆ ನೀವೇನಪ್ಪ ವಿಷ ಬೀಜ ಬಿತ್ತಾ ಇದ್ದೀರಿ, ದಯವಿಟ್ಟು ನೀವು ಬರಬೇಡ್ರಿ. ನಿಮ್ಮ ನ್ಯಾಯಕ್ಕಾಗಿ ನೀವು ಕೇಳಿ, ನಿಮ್ಗೆ ಬೆಂಬಲ ನಾವು ಕೊಡ್ತೇವೆ. ನೀವು ಒಳ ಮೀಸಲಾತಿ ಹೋರಾಟ ಮಾಡಿದಾಗ ಬಲಗೇದವರು ನಿಮ್ಮ ಜೊತೆ ಹೋರಾಟ ಮಾಡಿದ್ದಾರೆ, ನಿಮ್ಮ ವಿರುದ್ಧ ಮಾಡಿಲ್ಲ. ಆದ್ರೆ ನೀವೇನ್ ಮಾಡ್ತಾ ಇದ್ರಿ, ನಮ್ಮ ರೊಟ್ಟಿಯನ್ನ ಕಸ್ಕೋತಾ ಇದ್ದೀರಿ. ನೀವು ಕಸ್ಕೋಬೇಡ್ರಿ, ನಿಮ್ಮ ರೊಟ್ಟಿ ನೀವು ತಿನ್ರಿ, ನಮ್ಮ ರೊಟ್ಟಿ ನಾವು ತಿಂತೇವೆ. ಇಷ್ಟೇ ನನ್ನ ಸಮಾಜ ಬಂಧುಗಳಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ತಾವು 23ನೇ ತಾರೀಕು ನೆನಪಿಡ್ರಿ. ಮುಂಜಾನೆ 9 ಗಂಟೆಗೆ ಹುಮನಾಬಾದಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ತಮ್ಮ ರೊಟ್ಟಿ ಕಟ್ಕೊಂಡು ನೀರು ಕಟ್ಕೊಂಡು ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸ್ರಿ. ಅವಾಗ ಮಾತ್ರ ನಮ್ಮ ಮಕ್ಕಳಿಗೆ ಭವಿಷ್ಯದ ಇಲ್ಲ ಅಂದ್ರೆ ಭವಿಷ್ಯ ಇಲ್ಲ ಅಂತೇಳಿ ಈ ಒಂದು ಸಭೆಯಲ್ಲಿ ಬೈದಂತ ಎಲ್ಲ ನನ್ನ ಆತ್ಮೀಯರಿಗೆ ಮತ್ತು ನಮ್ಮ ಮಾಧ್ಯಮದ ಮಿತ್ರರಿಗೆ ನಾವು ನಿಮ್ಮ ಚಿರಋಣಿಯಾಗಿದ್ದೇವೆ. ನೀವೆಲ್ಲರೂ ಏನಪ್ಪ ಹೋರಾಟವನ್ನ ಬಿಂಬಿಸ್ರಿ ಅಂತ ಹೇಳಿ ನಾವು ನಿಮ್ಮ ಮೇಲೆ ವಿಶ್ವಾಸ ಮಾಡ್ತಾ ಇದ್ದೇವೆ. ಜೈ ಭೀಮ್, ಜೈ ಭಾರತ್. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಜೈ ಭೀಮ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.